ಅದಕ್ಕೆ ನಾ ಎಷ್ಟು ಹೇಳ್ತೇನೆ ನಿನಗೆ, ನಿನ್ ಪಾಡಿ ನೀನು ಊಟ ಮಾಡು, ನನ್ನ ದಾರಿ ಕಾಯಿ ಬೇಡ ಅಂತ. ನಾನು ಸಲ ಕಾಯ್ಕೊಂಡು ಕುತ್ಕೊಂಡು ಜ್ವರ ಬರ್ಸ್ಕೊಂಡಿಯೇನ? ಅದು ಹೆಂಗೆ ನಿಮ್ಮನ್ನ ಬಿಟ್ಟು ಊಟ ಮಾಡಕ್ಕಾಕೈತಿ? ನೀವು ಬೇರೆ ನಾನು ಬೇರೆ ಅನ? ಗಂಡ ಹೆಂಡತಿ ಇರೋದಿಬ್ರು, ನಾನು ಒಬ್ಬೇಕೇ ಇರ್ಬೇಕು ಇಡೀ ದಿನಾನು ಮನೆ ಒಳಗೆ. ಊಟ ಮಾಡು ನಿನ್ನ ಪಾಡಿಗೆ ನೀನಿರು, ಊಟ ಮಾಡು ನಿನ್ನ ಪಾಡಿಗೆ ನೀನಿರು ಅಂತೀರಿ. ಹೆಂಗಿರಕ್ಕಾಕೈತಿ? ನಾನೇನು ಒಂಟಿಗೆ ಹೋಗಿ ಹಂಗೆ ಒಬ್ಳೇ ಇರ್ಬೇಕಾ? ಒಂಥರ ಬೇಜಾರಾಕೈತ್ರಿ. ಜೊತೆಗಿದ್ರೇ ಒಂದು ಚಂದ. ಅದು ಹೋಗ್ಲಿ, ಬೆಳಗಿಂದ ಕೆಲ್ಸಕ್ಕೆ ಹೋಗಿರ್ತೀರಿ, ನಾನೇ ನಿಮ್ಮನ್ನು ಕೇಳಲ್ಲ. ಅಟ್ಲೀಸ್ಟ್ ರಾತ್ರಿ ಜೊತೆಗೆ ಊಟ ಮಾಡಿದ್ರೆ ಎಷ್ಟು ಚಲೋ ಅನ್ನಿಸ್ತೈತೆ. ರಾತ್ರಿನೂ ಊಟ ಮಾಡಲ್ಲ ನೀವು ನನ್ನ ಜೊತೆಗೆ, ಅದಕ್ಕೆ ಒಂಥರ ಬೇಜಾರು. ಸರಿ ಆಯ್ತು, ಇನ್ಮೇಲೆ ನಾನು ಎಲ್ಲಿ ಹೊರಗೆ ಉಣ್ಣಂಗಿಲ್ಲ. ಏನ ನಿನ್ನ ಜೊತೆಗೆ ಉಣ್ತೇನಂತೆ, ಈಗ ಅದಕ್ಕೆ ಬೇಜಾರು ಮಾಡ್ಕೋಬೇಡ. ಏನು ಬಾ ಊಟ ಮಾಡಿ ಗುಳಿಗೆ ತಗೋಬಾ. ಇಲ್ಲ ನಾನು ಹೋಗಿ ತರಲಿ ಅನ್ ಗುಳಿಗಿನ? ಹೌದು, ಮನೆ ಡೋಲೋ 650 ಮಾತ್ರ ಐತೆ, ಇಲ್ಲ ನೋಡ್ತಂತಡಿ. ಇಲ್ಲ ಖಾಲಿ ಐತಿ ಡಬ್ಬಿ. ತಡಿ ಹಂಗಾರ. ಕತ್ರಿನಾ ಹೇಳು, ಎದ್ದು ನೀನು ಊಟ ಮಾಡು, ನಾನು ಹೋಗಿ ಅಷ್ಟರೊಳಗೆ ಡೋಲೋ 650 ಒಂದು ಮಾತ್ರೆ ತೊಗೊಂಬರ್ತೀನಿ ಗುಳಿಗೆ. ಏನ ಜ್ವರಕ್ಕೆಲ್ಲ ತೊಗೊಂಡು ಮಕ್ಕಳು ಅಂತೀವಿ, ಆರಾಮಕತಿ. ಹೇಳು, ಎದ್ದು ಉಣ್ಣು ಹೇಳು. ಯಾಕೋ ಭಾಳ ಸುಸ್ತಾಗತ್ತೈತಿ, ನಂಗೆ ಎದ್ದು ಉಣ್ಣು ಅಷ್ಟು ಇದಾಗೋಲ್ತು. ನೀವು ಹೋಗ್ರಿ ಗುಳಿಗೆ ತೊಗೊಂಬರ್ರಿ, ಆಮೇಲೆ ನೀವು ಬಂದಮೇಲೆ ಊಟ ಮಾಡ್ತೀನಿ. ಸರಿ, ನಾ ಗುಳಿಗೆ ತೊಗೊಂಬರ್ತೀನಿ, ಮಕ್ಕೊಂಡಿರು, ನಾನೇ ಬಂದು ಉಣಿಸ್ತೀನಿ. ಭಾಳ ಹಿಗ್ಬೇಡ, ನಿಂಗೆ ಆರಾಮಿಲ್ಲಲ್ಲ ಅದಕ್ಕೆ ಊಟ ಮಾಡಿಸ್ತೀನಿ ಅಂದಿದ್ದಷ್ಟೆ. ಏನು ಅದನ್ನ ದೊಡ್ಡ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ನೀನು. ಮತ್ತು ಆಮೇಲೆ ಅದು ಹಂಗೆ ಇದು ಹಿಂಗೆ ಅಂತ ಯೋಚನೆ ಮಾಡ್ಕೊಂತ ನಿಂದಿರ್ತೀಯ ತಗೋ. ಮತ್ತೆ ಗಂಡ ಊಟ ಮಾಡಿಸ್ತಾನೆ ಅಂದ್ರೆ ಖುಷಿ ಆಗ್ಲಂಗಿರ್ತೈತನ? ನೀವು ಹಿಂಗೆ ಉಣಿಸ್ತೀರಿ, ಇಷ್ಟು ಪ್ರೀತಿಯಿಂದ ನನ್ನ ಜೊತೆಗಿರ್ತೀರಿ ಅಂದರೆ ದಿನಾ ಜ್ವರ ಬರೆಸ್ಕೊಳಕ್ಕೂ ನಾ ರೆಡಿ. ಅಲ್ಲ, ನಂಗೆ ಜ್ವರ ಬಂದೈತಿ ಅಂತ ಇವ್ರಿಗೆ ಬೇಜಾರಾಗೈತಿ ಅಂದರೆ ಇವ್ರಿಗೂ ನನ್ನ ಮೇಲೆ ಪ್ರೀತಿ ಐತಿ. ಇಲ್ಲಾಂದ್ರೆ ಇಷ್ಟೊಂದು ಕೇರ್ ಮಾಡ್ತಿದ್ರನ? ಹೋಗಿ ಗುಳಿಗೆ ತೊಗೊಂಬರ್ತೀನಿ ಅಂತ ಹೋಗಿದ್ರನ? ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ. ಎಷ್ಟು ಹೇಳ್ತೀನಿ ನಾನು, ಚಪ್ಪಲ್ ಬಾಗಲ್ಲ ಬಿಟ್ಟು ಮಕ್ಕೋಬೇಡ್ರಿ ಆತಾಗ ಸಂದಕದಾಗ ದೂಡ್ರಿ ಒಟ್ಟ ಅಂತೇಳಿ ಎಲ್ಲಿ ಕೇಳ್ತಾವ ನನ್ನ ಮಾತು. ಇನ್ನು ನಾನೇ ದೂಡ್ಬೇಕಾತ, ತಲೆ ಕೆಟ್ಟೋಕತ್ತ. ಆ ಬಿಡಾಡಿ ನಾಯಿ ಒಂದು ನಮ್ಮನಿ ಬಾಕಲ್ಲಾಗ ಸೆಡ್ದಿರ್ತೈತಿ, ತಿನ್ನದಲ್ಲೇ ಹೇಳದಿಲ್ಲೇ ಕಡಿದ ನಮ್ಮನಿ ಚಪ್ಪಲ್ ಸಾಕಾಗ ಹೋಗ್ಬಿಡ್ತೈತ. ಇನ್ನೇಮ್ ಏನಾರ ಆಕಿ ಮನಿ ನಾಯಿ ಚಪ್ಪಲ್ ಕಡಿಲಿ ಹೊಳ್ಳೋಗ ಆ ನಾಯಿ ನಾನು ಕಡ್ದು ಬರ್ತೇನೆ. ತಲೆ ಕೆಟ್ಟ ಹೋಗೈತೆ ನಂದು. ಒಂದ್ಸಲ ಚಂದ, ಎರಡ್ ಸಲ ಚಂದ, ಎಟ್ಟಂತ ನಾನು ತೀರಾ ನೋಡುದು ಸಾಕಾಗ ಹೋಗ್ಬಿಟ್ಟತ್ ನನಗಂತರೂ. ಅತ್ತಾಗ ಹೇಳಿ ಅತ್ತಾಗ ಮನುಷ್ಯ ತಿಳ್ಕೊಬೇಕಪ್ಪ. ಒಂದು ಹೇಳಿಂದ ಅತ್ತಾಗ 1000 ಸಲ ಹೇಳಿ ನೋಡಿ, ನನಗೂ ಸಾಕಾಗಿ ಹೋಗ್ತತ್ತಾಗ. ನಿನ್ನ ಮನೆ ನಾಯಿ ನನ್ನ ಮನೆ ಬಾಕ್ಲಕ್ ಬಿಡಬೇಡ ನಿನ್ನ ಹೆಣಕ್ಕೆ ಕೆಂಟಗಾಲಿ ಏರಿಸ್ಲಿ ಅಂತೇಳಿ 1000 ಸಲ ಆಕಿ ಮಕ್ಕ ಕೂದನಿ ಮತ್ತು ಅದನ್ನೇ ಮಾಡ್ತಾಳ. ಅಯ್ಯೇ ಸೀಮೆಗಿನ ದಿಕ್ಕಿನ ಸಾಕ್ಯಾಳ. ಅಯ್ಯೇ ಏನಾಯ್ತು ಶಾಂತಕ್ಕ, ಎದಕ್ ಬೇಕಾಗತ್ತಿ? ನಿನಗ ರಾಷ್ಟ್ರ ಪ್ರಶಸ್ತಿ ಕೊಡ್ತಾನ ಅಂತ ಅದಕ್ಕೆ ಒದರಾಡಕತ್ತೇನೆ ಫೋನ್ಯಾಗ. ಬಿಡಾಡಿ ಊರ್ ಬಿಡಾಡಿ ಏನ್ ದೊಡ್ಡ ಇದ ನೀನು? ಎದಕ್ ಒದರಾಡಕತ್ತೇನೆ ಗೊತ್ತಾಗಿಲ್ಲ ನಿನಗೆ, ಎದಕ್ ಒದರಾಡಕತ್ತೇನೆ ಅಂತೇಳಿ? ನೋಡಿಲ್ಲ ನಿನ್ನ ಮನೆ ನಾಯಿ ಮಾಡಿರೋ ಕೆಲಸನ? ನಿನ್ನ ಮನೆ ನಾಯಿ ಏನ್ ಕೂಳ ಹಾಕ್ತೀಯ ಹಾಕುದಿಲ್ಲ ಬೆಂಡ್ಲಿ? ಸಾಕಾಗಿ ಹೋಗೈತ. ಬರ್ತತಿ ನಮ್ ಚಪ್ಪಲ್ ಕಡಿತೈತಿ. ಮೊನ್ನೆ ನನ್ನ ಅಮ್ಮಗಂತೇಳಿ ಸಣ್ಣ ಕೂಸಿಗೆ ಅದಕ್ಕೆ ಹೊಸ ಚಪ್ಪಲ್ ತಂದಿದ್ನಿವ ಯವ್ವ. ಮೊನ್ನೆ ಸೋಮಾರ ಸಂತಿಗೆ ಹೋದಾಗ ತಂದಿಟ್ರೆ ಆ ಹುಡುಗ ಆಡ್ಕೊಂತ ಹೊಸಲ ದಾಟಿ ಹಿಂಗ್ ಹೊರಗೆ ಹೋಗದೈತಿ, ಅದನ್ನೇ ಕಳ್ಸ್ಕೊಂಡು ಹೋಗ್ಬಿಡತ್ ನಿನ್ನ ನಾಯಿ ಮಣ್ಣ ಅಲ್ಲತ್ತಾಗ. ಯವ್ವ ಅದಕ್ಕೆ ಪೂರ ನೀಲೆಲ್ಲ ತಂದು ತಿನ್ನಿಸ್ತೇನೆ. ನಾನು ಏನ್ ಮಾಡ್ಲೆ ಶಾಂತಕ್ಕ, ಎದಕ್ಕೇನು ಚಪಾತಿ ಹಾಕ್ತೇವಿ, ನಮ್ಮ ಮನ್ಯಾಗಂತೂ ಎಲ್ಲಗೂ ಇದ್ದೇ ಇರ್ತತಿ, ನಿಮಗ ಗೊತ್ತು. ನಾಳೆ ಬುಧವಾರ ಮತ್ತೆ ಮಾಡ್ತೇವೆ, ಮೊನ್ನೆ ಸಂಡೆ ಮಾಡಿದ್ದೆ, ಇನ್ನೂ ಉಳಿದಿತ್ತು. ಭಾನುವಾರ ದಿನ ಮಾಡಿದ್ದೆ, ಬಿಸಿ ಮಾಡಿ ಅದಕ್ಕೆ ಸುರಿದಿರ್ತೇನೆ. ಅಷ್ಟೆಲ್ಲ ತಿಂದ್ರು ಮತ್ತು ನಿಮ್ಮ ಮನೆ ಚಪ್ಪಲ್ ಕಡಿತಿತ್ತು ನೋಡು. ಆ ನಾಯಿಗೆ ಎಷ್ಟು ಸಲ ಅಂದ್ರು ತಿಳ್ಕೊಳ್ಳೋ ಬುದ್ಧಿನೇ ಇಲ್ಲ. ನಾಯಿ ಬುದ್ಧಿನೇ ಅಷ್ಟು. ಏನ್ ಮಾಡ್ಲೆ ಶಾಂತಕ್ಕ? ಯಾವ್ಯಾವ ಕಡೆ ನಾವು ಅನಿಸ್ಕೊಳ್ಳೋ ಬಾಳೆ ಆಗೈತಿ. ಯಾವ್ಯಾವ್ಕಂದ್ರ ನಿನಗ ಏನ್ ನನಗೆ ಯಾವ್ಯಾಕೆ ಅನ್ನಕತ್ತಿ ಏನ್ ನೀನು? ಬಾರಿ ಇದಿ ಬಿಡ ನೀನು. ತುತ್ತು ಶಾಂತಕ್ಕ, ನಿನಗಲ್ಲ ಇವ, ನೀನಂತರೂ ಬಂದ ಬಿಡ್ತೇವ ಅಡ್ರಕ್ ಅಂತ ಹೇಳತ್ತಾಗ. ಮೊನ್ನೆಗೆ ಗಿರ್ಜಿನೂ ಬೈಯಾತಿದ್ಲ, ಅದಕ್ಕೆ ಬೈತಾರ. ಮತ್ತೆ ಬೆಂಗ್ಲಿ ಬೈತಾರ, ಬೈಲಾರ್ದ ಇರ್ತಾರನ? ಅದ ಎದಕ್ಕೆ ನಾಯಿ ಸಾಕ್ತಿರಿ? ಕೋಳಿ ಸಾಕ್ರಿ, ಕುರಿ ಸಾಕ್ರಿ, ಬೇರೆ ಏನಾರು ಸಾಕ್ರಿ. ನಾಯಿ ಸಾಕ್ತಾಳಂತಿಕ್ ಮಳ್ಳಿ. ಇಲ್ಲ ಒಂದು ಆಕಳ ತಂದು ಕಟ್ಟಿ ಸಾಕು. ಇದಕ್ಕೆ ಚಪಾತಿ ಅನ್ನ ಅದನ್ನ ಇದನ್ನ ಮಾಡಿ ಹಾಕ ಬದ್ಲಿ ಅದು ಕೊಟ್ಟು ಹುಲ್ ತಂದು ಹಾಕು. ಇಲ್ಲ ದಂದು ಕರ್ಕೊಂಡೋಗಿ ಮೇಸ್ಕೊಂಬ ಹೊಲ್ದಾಗ, ಅದನ್ನ ಬಿಡ್ತಾಳ. ಹಾಲನ ಬರ್ತಾವ ಮನೆಗೆ. ಈ ನಾಯಿ ತಂದು ಕಟ್ಟಿ ಕಾಸ್ಲೆ ಅದು ಎಂತ ಬೆರಿಕೈತಿ ನಿನ್ನ ನಾಯಿ, ನಿನ್ನಂಗ ಅದು ಹಂಡೆ ಬೆರಿಕಿ. ನಿನ್ನ ಮನ್ಯಾಗ ತಿಂತತಿ, ಇಲ್ಲಿ ಬಂದು ಅತ್ತಾಗಿತ್ತಾಗ ಅಡ್ಡಾಡ್ದಂಗ ಮಾಡಿ ನನ್ನ ಮನೆ ಬೇಕಲ್ಲ ಹೇತಕತಿ. ಮೊನ್ನೆ 2 ಸಲ ನನ್ನ ಸೊಸಿ ಜಗಳ ತೆಗಿಬೇಕಂತ ನಿನ್ನ ಕಡೆ ಬಂದಿದ್ಲ, ಹೋಗ್ಲಿ ಅಂತ ಬಿಟ್ಟಾಳಕಿ ಗೊತ್ತೈತಿ. ಮತ್ತ ಇನ್ನೇನ್ ನಿನ್ನ ನಾಯಿ ಈ ಕಡೆ ಬಂತಂದ್ರೆ ನಾಯಿ ಏನಿಲ್ಲ ಮತ್ತೆ ಇಲ್ಲ ಕಟ್ಟಿ ಹಾಕಿ ನೋಡಿಲ್ಲ ಅದ್ರ ಮತ್ತೆ ಏನ್ ಮಾಡೋದು ಕೈಯೇ ಬಿಡ್ತಾನೆ. ಮತ್ತೆ ಕಲ್ಲಿಗೆ ತಗೊಂಡು ಕಾಲಿಗೆ ಹೇಳ್ತಾನೆ ಮತ್ತೆ. ಅಯ್ಯ ನಿನ್ನೊಂದು ಭಾಷೆ ಅಂತಕ್ಕ ನಾಯಿಗೆ ನಾವೇನು ಮಾತು ಕಲ್ಸಿರ್ತೇವನ? ನಿನ್ನ ಮನೆಗೆ ಹೋಗಂತ ಹೇಳ್ಕೊಟ್ಟಿರ್ತೀವಿ, ಬಾರಿ ಇದೀವ ನೀನಾರ ಅತ್ತಾಗ ಸಾಕಾಗ ಹೋಗತ್ ಬಿಡು. ನಮ್ಮ ನಾಯಿ ಅಡ್ಡಾಡೋದ ಕಷ್ಟ ಆತ ಪಾಪ. ಅದಿರೋದಕ್ಕೆ ಮನೆ ಬಾಗ್ಲ ಕಾಯ್ತಾವು, ಅದನ್ನ ನೀವು ಅರ್ಥನ ಮಾಡ್ಕೊಳ್ಳೋದಿಲ್ಲ, ಬರೇ ಒದರ್ತಿರತ್ತಾಗ. ನಾಯಿ ನೋಡಿದ್ರೆ ನಾಯಿ ಮಾಡ್ದಂಗೆ ಮಾಡ್ತೀರಂಗ ಒಂದು ಅಳತಿ. ಬಾಯಲ್ ಬಂಡ್ಲಿ ಯಾರಿಗಿಂಡಿ ತುಳ್ದ ಬಿಡ್ತಾನೆ ಇವತ್ತಿನ ಊರ್ ಬಿಡಾಡಿ.
ನಾಯಿ ಜೊತೆ ಸಿದ್ದಿದ್ದಿದ್ ನಾಯಿ ಸಾಕಿ ಸಾಕಿ ಈಕಿನ ನಾಯಿ ಮಾಡ್ದಂಗ ಮಾಡಕತ್ತಾವ ಅವಳಿಗೆ. ಇಲ್ಲೇ ಗಿರ್ಜಿ ಅಲ್ಲಿ ನೋಡಲ್ಲೇ ಶಾಂತಕ್ ಕುಂತಾಳ. ಹೋಗನ್ ಬಾರ್ಲಿ ಆಕಿ ಕಡೆ. ನನಗಂತೂ ಶಾಂತಕ್ಕನ ಕುಟ್ ಮಾತಾಡೋಕ್ಕಾಗ್ಲಾರ್ದ ಇರೋಕ್ಕಾಗವಲ್ತು. ಬೇಜಾರಾಗಿ ಹೇಳಕ್ಕಿ ನಮ್ಮ ಮ್ಯಾಲೆ. ಅದಕ್ಕೆ ಹೋಗನ್ ಬಾ. ಹೋಗ್ ನೀನೆ. ಬೈತಾಳಕ್ಕಿ ಚಂದಾಗಿ ಮಾತಾಡ್ಬಾಳ. ಈಗ ಮೊದ್ಲಿ ನಂಗೆ ಗೊತ್ತನ, ಮೊದ್ಲಾದ್ರೆ ಎಂತ ಚಂದ ಮಾತಾಡ್ತಿದ್ಲು. ಇರ್ಲಿ ಬಾ ಹೋಗನ. ಶಾಂತಕ್ಕ ಏನ್ ಮಾಡತಿ? ಹೋಳಿಗೆ ತಿನ್ನಕತ್ತಿದ್ದೆ. ಬರ್ರಿ ನಿಮ್ ಕೈಯಾಗ ಒಂದೊಂದು ಕೊಡ್ತೇನೆ, ಹಿಡ್ಕೊಂಡು ತಿನ್ನು ಅಂತ್ರಿ. ನೋಡು ಶಾಂತಕ್ಕ, ಬೇಡ ನೀನೇ ತಿನ್ನ ಅದನ್ನ ಹೋಳಿಗೆ. ನಮ್ಗೇನ್ ಬೇಡ, ನಾವು ಸಿಹಿ ತಿನ್ನೋದು ಬಿಟ್ಟೆ. ಲೇ ಬೆಂಡ್ಲಿ, ನಿನಗೆ ಬೀಳ್ತಾವ ಈಗ? ಎದಕ್ ಶಾಂತಕ್ಕ ಹಂಗ್ ಸಿಟ್ಟಕ್ಕಿ? ಇತ್ತಿತ್ತಾಗ ಯಾಕ ಏನವ ನಮ್ಮ ಜೊತೆ ಮಾತಾಡುವಲ್ಲಿ. ಬೆಂಗಳೂರಿಗೆ ಹೋಗಿ ಬಂದಾಗಿಂದ ಬಾರಿ ಬದಲಾಗಿ ಬಿಡು. ಹಂಗೇನಿಲ್ಲ, ಬರ್ರಿ ಕುಂದ್ರ ಬರ್ರಿ. ನೀವೇ ಇತ್ತ ಬಂದೇ ಇಲ್ಲ 2 ದಿನ ಆತ. ಯಾಕೆ ಆರಾಮದಿರ ಇಲ್ಲ? ಅಯ್ಯೋ ನಾವ್ ಆರಾಮದೇವಿ. ನೀ ನಮ್ ಕೂಟ್ ಮಾತಾಡಿದ್ದಿಲ್ಲಲ್ಲ ಶಾಂತಕ್ಕ, ಅದಕ್ಕೆ ನಮ್ಮ ಮ್ಯಾಗ ಏನಾರ ಬ್ಯಾಸರ ಆಗೈತನ ಬಿಡಿ ಈಕಿಗೆ ಅಂತೇಳಿ ಈ ಕಡೆ ಬಂದಿದ್ದಿಲ್ಲ. ಏನ್ ಬ್ಯಾಸರ? ಏನ್ ಬಿಡಯ್ಯವ, ಏನ್ ಬ್ಯಾಸರ ಮಾಡ್ಕೊಂಡು ಏನ್ ಬಂತು? ಹೇಳೋದೆಲ್ಲ ಹೇಳಾಗೈತೆ. ಏನು ಬ್ಯಾಸರ ಮಾಡ್ಕೊಂಡಾರ ಏನ್ ಮಾಡ್ಲಿ? ಅಂದಂಗೆ ಏನ್ ಮಾಡತ್ತಿ ಶಾಂತಕ್ಕ? ಏನಿಲ್ಲ ಇವ ನೋಡ, ಆಗಲಿಂದ ಅದಕ್ಕೆ ಚಪ್ಪಲ್ ಅರ್ಧತಿ ಮಾರ್ ಮಣ್ಣಲ್ಲಿ ಹನುಮಿ ಮನಿ ನಾಯಿ ಕಡ್ದು ಬಿಟ್ಟತೇವ. ಎತ್ತಬೇಕತ್ತ ಅದನ್ನ ಚಪ್ಪಲ್ನ ತಗ. ಅದೊಂದು ಬೆವರ್ಸ್ ನಾಯಿ ಅತ್ತಾಗ. ಇಲ್ಲೇ ನನ್ನ ಮನಿ ಬೇಕಲ್ಲ ಸಿಟ್ಟಿತೈತಿ. ತಿನ್ನದಲ್ಲೇ ಇರೋದಿಲ್ಲೇ. ತಲೆ ಕೆಟ್ಟ ಹೋಗೈತತ್ತಾಗ. ಇನ್ನೇನ್ ಬರ್ಲಿ, ಮಾಡ್ತೇನೆ ಬೇಸಾಗತ್ತಾಗ. ಮತ್ ನಾವ ಹಾದ್ ಬಿದ್ದಾಗ ಹಾದ್ ಬರುವತ್ ನಮ್ಮ ನೋಡಿ ಆಡಕ್ಕತ್ತತಿ ಮಕ್ಕ ಮಣ್ಣಾಲಿ. ಏ ಶಾಂತಕ್ಕ, ಆ ಚಪ್ಪಲಿ ನೀವತ್ತಗ ಅಷ್ಟು ಹಳೇದಾಗಿತ್ತು, ಇನ್ನೂ ಪಿನ್ನ ಹಾಕ್ತಾ ಇದೆಯಲ್ಲ ಅದಕ್ಕೆ. ಯಾವತ್ತಿಗೆ ಶಾಂತಕ್ಕ ತೆಗೆದು ಬೇರೆ ತಗೋರಿವ. ಸೋಮಾರ್ ಪೇಟೆಗೆ ಏನು ಮಿನ ಚಪ್ಪಲ್ ಹಚ್ಚಿದ್ರಲ್ಲ, ತಗೊಂಡ್ಬಿಟ್ಟಿದ್ರ ಹಾಕಿದ್ದಿಲ್ಲನ? ಏ ಬೆಂಡ್ಲಿ, ಈಗೇನಾಗ್ಯಾವ? ಒಂದು 2-3 ವರ್ಷ ಆಗೈತೆ ಅಷ್ಟೇ. ಏನಾಗ್ಯಾವ? ಚಲೋನೇ ಅದಾವು. ಒಂದು ಈಟ್ ಹಳದಾಗತ್ತನ್ನತ್ಲೆ ಒಗದ್ ಬಿಡುದನ. ತೀರಾ ಹಾಕೊಳಕ್ ಆಗ್ಲಾರ್ದಂಗ ಆಗ ಮಟ್ಟ ಒಗ್ಯಂಗಿಲ್ಲ ನಾನು, ಗೊತ್ತನ? ಹಂಗೆಲ್ಲ ಚಲೋ ಪದ್ಧತಿ ನನ್ನ ಕಡೆ ಇಲ್ಲ. ತಂಡ ಬಿಡ್ದಿನ ಆಗ್ಬೇಕವು. ಹಾಕೊಂಡು ಚಪ್ಪಲ್ಗೆ ಬೇಜಾರಾಗ್ಬೇಕು. ಅವಾಗ ಹೋಗಿತ್ತೇನೆ ನಾನು. ಅವಾಗ ಒಗಿಯವು ಹೋಲತ್ತಾಗ. ಅಲ್ಲ ಪಿನ್ನ ಹಾಕಕ್ಕೆ ಜಾಗ ಇಲ್ಲ ಚಪ್ಪಲ್ನಾಗ, ಅದಕ್ಕೆ ನೋಡಾತಿದ್ದೆ. ಅಂದಂಗೆ ಮಗ ಸಸಿ ಆರಾಮದಾರನ ಶಾಂತಕ್ಕ ಊರಾಗ? ಹ್ಞೂನವ ಆರಾಮದಾರ. ಈಗ ಏನಾರ ಹೊಸ ಸುದ್ದಿ ಹೇಳೇನ ಮತ್ತೆ ಊರ ಡಂಗ್ರ ಸಾರಕ? ಎದಕ್ಕೆ ಶಾಂತಕ್ಕ ಹಂಗೆ ಮಾಡ್ತಿ? ಏನೋ ತಿಳಿಲಾರ್ದ ಒಂದ್ಸಲ ಆಗಿದ್ದು, ಅದಕ್ಕೆ ಈ ನಮ್ನಿ ಮಾಡ್ತಿ ನೋಡಿ ನೀನಾರ ಆತಾಗ. ಏನು ಬೇಕಂತ ಹೇಳಿದ್ವಿ ನಾವು. ಅಯ್ಯೋ ದೇವ್ರೆ. ತಾತಿ ಹಳೆ ಪುರಾಣ ಮತ್ತೆ ತೆಗಿಬೇಡಿ ಈಗ, ಹೋಗ್ಲತ್ತಾಗ. ಇದ್ಯಾವ ಫೋನ್ ಬೇರೆ ಬಂತಲ್ಲ, ಯಾವ್ದಿದು? ಏ ನನ್ನ ಮಗಂದ ಇರ್ಬೇಕು ಫೋನ್. ಹಲೋ, ಇತ್ತಾಗಿಂದ ಹುಬ್ಬಳ್ಳಿ ಶಾಂತವ್ ಮಾತಾಡುದು. ಅತ್ತಾಗಿಂದ ಬೆಂಗಳೂರಿನ ನನ್ನ ಮಗನ. ಅಲ್ಲ ಮಗ ಫೋನ್ ಮಾಡ್ಯಾಳ ಅಂದಾಳ. ಈಗ ಅಲ್ಲ ಮಗ ಅನ್ನೋದು ಕೇಳ್ತಾಳ. ಸುಮ್ಮನಿರಲೇ ಬೆಂಟ್ಲಿ. ಹಲೋ, ಏನ್ ಮಾತಾ ಕೇಳವಲ್ತಲ್ಲ? ಇತ್ತಾಗಿಂದ ಹುಬ್ಬಳ್ಳಿ ಶಾಂತವ್ ಮಾತಾಡುದು. ಅಯ್ಯೋ ಏ ಶಾಂತಕ್ಕ ಫೋನ ಬೇಡ, ನೀ ಚೀರು ಹೊಡ್ತಕ್ ಸೀದಾ ಅಲ್ಲೇ ಕೇಳ್ತತೆ ಅವ್ನ ಕಿವಿಗೆ. ಹಲೋ ಅವ್ವ. ಕೇಳ್ತಾ ಐತಿ. ಒಂದು ನಿಮಿಷ, ನಾನು ಈ ಕಡೆ ನೋಡ್ತಾ ಇದ್ದೆ, ಹಂಗಾಗಿ ಲಕ್ಷ ಕೊಡ್ಲಿಲ್ಲ ಕಡೆ. ಅದು ಎದಕ್ಕೆ ಫೋನ್ ಮಾಡಿದೆ ಅಂದ್ರೆ ಇಲ್ಲೊಂದು ಪ್ರಾಬ್ಲಮ್ ಆಗೈತೆ ಬೇ. ಏನ ಪ್ರಾಬ್ಲಮ್ ಆಗೈತೆ? ಹಂಗಂದ್ರೆ ಏನ್ಲ? ತೋ ಅವ್ವ, ನೀನು ಇಂಗ್ಲೀಷ್ ಮಾತಾಡ್ಬಿಡವ, ಕನ್ನಡದಾಗೆ ಮಾತಾಡು. ಇಲ್ಲೊಂದು ಸಮಸ್ಯೆ ಆಗೈತಿ, ಗೊತ್ತನ? ಅದೇ ಏನು ಹೇಳು. ಏನಿಲ್ಲ, ನೀನು ಸೊಸಿ ನೆಟ್ಟಿಗೆ ಊಟ ಮಾಡ್ಲಾರ್ದ ಹೊಟ್ಟಿಗೆ ಜ್ವರ ಬರ್ಸ್ಕೊಂಡು ಕುಂತಾಳ. ಈಗ ಮನ್ಯಾಗ ಇಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ. ನಾನು ಆಫೀಸಿಗೆ ಹೋಗ್ಬೇಕು ಇವತ್ತು. ಆತಂದ್ರೆ ಲೀವ್ ತೊಗೋಬೇಕು. ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂತ ಅನ್ಕೊಂಡಿನಿ. ಹೇಳ್ತೀನಿ ಸರ್ಗೆ, ಅವ್ರೇನು ಅನ್ನಲ್ಲ, ಮಾಡ್ತಾರೆ. ಮಾಡಿಬಿಡ್ತೀನಿ ಇವತ್ತು. ಮಂತ್ ಎಂಡಲ್ಲ ಅಷ್ಟೇನು ಕೆಲಸನೂ ಇರಂಗಿಲ್ಲ, ಹಂಗಾಗಿ ಕೊಡ್ತಾರೆ. ಆದರೆ ನೋಡ್ಕೊಳ್ಳೋರು ಯಾರು ಇಲ್ಲ. ನಾನು ಅಲ್ಲಿ ವರ್ಕ್ ಫ್ರಮ್ ಹೋಮ್ ತೊಗೊಂಡ್ರು ಕೆಲಸ ಮಾಡ್ಬೇಕಲ್ಲ. ಈಗ ಈ ಕಡೆ ಯಾರು ಇದು ಮಾಡ್ಬೇಕು? ಏನ ಹುಷಾರಿಲ್ಲ ಅಂದ್ರೆ ಏನಾಗಿತ್ಲ? ನೋಡ್ಕೊಳಕ್ ಆಗಂಗಿಲ್ಲ ಅಂತೀಯಲ್ಲ, ಹೆಂಡತಿಗೆ ಆರಾಮಿಲ್ಲ ಅಂದ್ರೆ. ಅಯ್ಯೋ ದೇವ್ರೆ. ಹಂಗಲ್ಲವಾ, ಆಕಿ ಬೇಕಂತ ಮಾಡ್ಕೊಂಡಿದ್ದು. ಸಂಜೆಗೆ ನಾ ಬರೋವರೆಗೂ ಕಾಯ್ತಿರ್ತಾಳ. ಊಟ ಮಾಡ್ಬೇಕು ಆಕಿ ಪಾಡಿಗೆ. ಆಕಿ ಊಟನೇ ಮಾಡಂಗಿಲ್ಲ. ನನ್ನ ಸಲ ಕೂತ್ ಜ್ವರ ಬರ್ಸ್ಕೊಂಡಾಳ. ನಿನ್ ಸಲ ಕಾಯ್ಕೊಂತ ನೀ ಎತ್ತ ಹಾಳಾಗಿ ಹೋಗಿದ್ದೆ. ಆಫೀಸ್ ಮುಗಿಸ್ ಮನೆಗೆ ಬಂದೇ ಇಲ್ಲ. ಉಣ್ಣು ಹೊತ್ತಿಗೆ ಬಂದೇವಾ ಒಂಚೂರು ಸಂಜಿಕ್ಕೆ. ಅದು ನಮ್ದು ಗೆಳೆಯರು ಸಿಕ್ಕಿದ್ರು ಅಂತೇಳಿ ಲೇಟ್ ಆಗ್ಬಿಡ್ತಾ, ಅದಕ್ಕೆ ಅಷ್ಟೇ ನಾನು ಉಂಡೆ ಬಂದೀನಿ. ಈಗ ಸುಮ್ಮನೆ ಊಟ ಮಾಡ್ಬೇಕಿಲ್ಲ, ಉಣ್ಣದ್ ಬಿಟ್ಟು ಕಾಯ್ಕೊಂಡು ಕೂತ್ಲು. ಅದಕ್ಕೆ ನಾವು ಊಟ ಮಾಡಿ ಬಂದೆ, ನೀವು ಮಾಡು ಅಂತ ನಾನಂದೆ. ಇಲ್ಲ ನೀವು ಬರಲಿಲ್ಲ, ನಾವು ಉಣ್ಣಂಗಿಲ್ಲ, ನೀವು ಹಿಂಗೆ ಮಾಡೋದು ಸರಿಯಲ್ಲ. ಯಾಕೆ ಈ ಥರ ನೀವು ಅಲ್ಲಿ ಊಟ ಮಾಡಿ ಬರ್ತೀರಿ, ಮನೆಗೆ ಬಂದು ಊಟ ಮಾಡೋಕೆ ಆಗಂಗಿಲ್ಲನ? ಅದೇನೋ ಪಿಜ್ಜಾ ಬರ್ಗರ್ ತಿಂತೀರಿ ಅಂತ. ಪಿಜ್ಜಾ ಬರ್ಗರ್ ಟೇಸ್ಟ್ ಇರ್ತೈತಿ, ತಿಂತೀನಿ. ಅದನ್ನು ತಿಂತೀರಿ ನೀವು, ಮನೆಗೆ ನೆಟ್ಟಿಗೆ ಬರೋದಿಲ್ಲ ಊಟಕ್ಕೆ, ನಾನು ಉಣ್ಣಲ್ಲ ಹೋಗು ಅಂತಂದೆ ಕುಂತಾಳ. ಮತ್ತೆ ಮಾಡಿದಿ ಊಟಕ್ಕೆ? ನಾನು ಊಟಕ್ಕೆ ಹೋಗಿಲ್ಲವ, ಹೊಟ್ಟೆಸ್ತಿದ್ದಿಲ್ಲ. ಹಂಗಾಗಿ ನನ್ನ ಪಾಡಿನ ಮಲ್ಕೊಂಡೆ. ಅದು ಯಾವಾಗ ಮಕ್ಕೊಂಡ್ಲೋ ನಂಗೆ ಗೊತ್ತಿಲ್ಲ, ಉಂಡ್ಲೋ ಬಿಟ್ಲೋ ಗೊತ್ತಿಲ್ಲ. ಇದು ಆದರ್ಶ ಮಗ, ಆದರ್ಶ ಗಂಡ ಅಂತ ಏನಾರ ಅವಾರ್ಡ್ ಕೊಡೋದಿದ್ರೆ ನಿನಗೆ ಕೊಡ್ಬೇಕು ನೋಡ ಮುದ್ದಿನ ಮಗನೇ.
ಅದು ಎಷ್ಟು ಗಡ ಮಕ್ಕೊಂಡೆ ಅಂತ ಹೇಳ್ತಿ ಪಾಪ ನಿನ್ನ ಸಲ ಕಾದ್ ಅದು ಊಟಕ್ಕೆ ಇದು ಮಾಡಿ ಹಾಕಿ ಕುಂತಾಳ ನಿನ್ ಪಡಿ ನೀ ಮಕ್ಕೊಂಡೆ ಅಂತ ಹೇಳ್ತಿ ನಿನ್ನ ಬಾಯಿ ಬಂತಲ್ಲ ನಿನಗೆ ಹಂಗೆ ಹೇಳಕ ಅಲ್ಕಟ ಬಾಡೆ ಊರ್ ಬಾಡೆ ಎಂತ ಹುಟ್ಟಿದೆ ನನ್ನ ಹೊಟ್ಟ್ಯಾಗ ನೀನು ಊರ್ ಬಾಡೆ ನೀನು ಗೊತ್ತಾಗೋದಿಲ್ಲ ನಿನಗೆ ತೀರಾ ಅಷ್ಟು ಆ ಕರಿಬೇಕು ಪಾಪ ಆಕಿನೂ ಒಂದ್ ಸ್ವಲ್ಪ ತಿನ್ನಾಕ ಮಾಡಾಕ ಅಂತೇಳಿ ನಿನಗೇನು ಅನ್ಸಂಗಿಲ್ಲ ಅಂದ್ಲ ಏನು ನೀ ಹಿಂಗ ಆಗ್ಬಿಟ್ಟಪ್ಪ ಅಂತ ಹೋಗತ್ತಾಗ ಏನು ಜ್ವರ ಗಿರ ಬಂದಾವನ ಹೆಂಗ ಜ್ವರ ಬಂದವು ಅದಕ್ಕೆ ರಾತ್ರಿ ಊಟ ನಾನೇ ಮಾಡ್ಸಿನವ ಈಗ ಬೆಳಗ್ಗೆ ಎದ್ದು ನಾನು ನಿಂಗೆ ಫೋನ್ ಮಾಡಿರೋದು. ಹೌದಾ ಊಟ ನೀ ಮಾಡಿಸಿದೆ ಗುಳಿಗೆ ತಂದು ಕೊಟ್ಟಿಲ್ಲ? ಊಟ ನಾನೇ ಮಾಡಿಸಿದೆ, ಗುಳಿಗೆ ತಂದು ಕೊಟ್ಟೆ. ಈಗ ಸ್ವಲ್ಪ ಅಡ್ಡಿ ಇಲ್ಲ, ಆದರೂ ಎದಳಕ್ಕೆ ಆಗೋಲ್ತು, ಸುಸ್ತು ಭಾಳ ಆಗತ್ತೈತಿ ಅಂದ್ಲು. ಮೊಕ್ಕೋ ಅಂತ ಹೇಳೇನಿ ಇವತ್ತು ದಿನ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ. ನನ್ನ ಕೈಲೇನು ಎದ್ದು ನೋಡ್ಕೊಳಕ್ಕಾಗಲ್ಲ, ಅದು ಎಷ್ಟು ಮಟ್ಟಿಗೆ ಏನು ಮಾಡ್ತಾಳೆ ಮಾಡ್ಕೊಳಕ್ಕೆ. ಸರಿ ಸರಿ ನಾ ಆಮೇಲೆ ಫೋನ್ ಮಾಡ್ತೀನಿ ಲೇ ಗಿರ್ಜಿ ಹೋಗ್ಲೆ ಊರ್ ತುಂಬಾ ಟಾಮ್ ಟಾಮ್ ಮಾಡಿದೆ ಈಗ ನಾ ಹೇಳೋ ಸುದ್ದಿನ ಏನ ಇಲ್ಲಡ ಖುಷಿಯಿಂದ ಹೇಳ್ಬೇಕಾ ನೀನ್ ಎಲ್ಲಾರು ಬಂದು ನಾನು ಕೇಳ್ಬೇಕು. ಏನ ಶಾಂತಕ್ಕ ಅದು ನೀನ್ ಸೊಸಿ ಹೊಟ್ಟಿಲಾಗ ಹೇಳನ ಅಕ್ಕಳ ಅದು ಎಷ್ಟು ಬೇಗನ ಅಕ್ಕಳ ಅದೇನು ದೂರಿಲ್ಲ. ಈಗ ಏನಂದ್ರೆ ನನ್ನ ಮಗ ನನ್ನ ಸೊಸಿಗೆ ಜ್ವರ ಬಂದಿದ್ವಂತ ಪಾಪ ಅಲ್ಲೇ ಹಾಸ್ಗೆ ಮಕ್ಕೊಂಡಿರೋ ನನ್ನ ಸೊಸಿಗೆ ಹೊಟ್ಟೆ ತುಂಬ ತಾನ ತುತ್ತು ಮಾಡಿ ಉಣಿಸಿ ಆಕಿಗೆ ಗುಳಿಗೆ ಔಷಧ ಕೊಟ್ಟು ಮನಸ್ಸೇನಂತ ಗೊತ್ತಾನೆ. ಇವತ್ತು ಅಕ್ಕಿ ಸಲುವಾಗಿ ವರ್ಕ್ ಫ್ರಮ್ ಹೋಮ್ ಅಂತದೇನ ಅದನ್ನ ಮಾಡ್ತೀನಿ ಅಂತ ಮನ್ಯಾಗ ಅದನಂತೆ.